ಚಿಕ್ಕೋಡಿ ಶ್ರೀ ಕುಂಬಾರ ಗುಂಡಯ್ಯನವರ ಜಯಂತಿ ಸಂಭ್ರಮದಿಂದ ಆಚರಣೆ. ಚಿಕ್ಕೋಡಿ ಪಟ್ಟಣದ ಸರ್ವಜ್ಞ ನಗರ ಚಿಂಚಣಿ ಚಿಕ್ಕೋಡಿ ಒಳರಸ್ತೆಯಲ್ಲಿರುವ ಕುಂಬಾರ ಸಮುದಾಯ ಭವನದಲ್ಲಿ ಶಿವಶರಣ ಕುಂಬಾರ ಗುಂಡಯ್ಯನವರ ಜಯಂತಿಯನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಶಿವಶರಣ ಕುಂಬಾರ ಗುಂಡಯ್ಯನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಜಯಂತಿ ಪ್ರಯುಕ್ತ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಶ್ರೀ ಶಿವಪ್ರಸಾದ ದೇವರು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಅನಿತಾ ರವೀಂದ್ರ ಕುಂಬಾರ ಅವರ ಅಧ್ಯಕ್ಷತೆ ವಹಿಸಿದ್ದರು. ಶಿವಾಜಿ ಕುಂಬಾರ, ರಾವ ಸಾಹೇಬ ಕುಂಬಾರ, ಡಾ ಸ್ಫೂರ್ತಿ ಜ್ಞಾನೇಶ್ವರ ಕುಂಬಾರ ಸೇರಿದಂತೆ ಇತರರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಸಂದೀಪ್ ಶ್ರೀಶೈಲ ಕುಂಬಾರ, ರವಿ ಘೂಳಪ್ಪ ಕುಂಬಾರ, ಬಸವರಾಜ್ ಲಗಮಣ್ಣ ಕುಂಬಾರ, ಡಾ ಸಾಗರ ಕುಂಬಾರ ಹಾಗೂ ಡಾ ಪ್ರತೀಕ್ ಕುಂಬಾರ ಅವರು ಸತ್ಕಾರ ಮೂರ್ತಿಗಳಾಗಿ ಗೌರವಕ್ಕೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಕುಂಬಾರ ಸಮುದಾಯದ ಹಿರಿಯರು, ಯುವಕರು ಹಾಗೂ ಮಹಿಳೆಯರು ಉಪಸ್ಥಿತರಿದ್ದರು. मी लक्ष्मीबाई सोसायटी समितीचे अध्यक्ष आहे. मला एवढंच सांगायचं आहे की आपल्या समाजामध्ये एकता नाही, परंतु एकता यायला पाहिजे. अशा सर्व फंक्शनला, कार्यक्रमाला सगळे एकत्र येऊन सगळ्यांनी सहकार केलं पाहिजे. आपण अनेकांना सहकार केलं तर आपण आपले जे समाज आहे ते उच्च स्थानावरती नेऊ शकतो. तसंच विद्यार्थ्यांना सुद्धा आम्ही प्रोत्साहन देत आहोत आणि त्यांना कोणतंही आर्थिक जर का अडचण आली तर आम्ही आमच्या संघाच्या वतीनं त्यांना आर्थिक मदत करू किंवा आर्थिक मदत करून पैसे देऊन आणि ती उच्च असे शिक्षण घेऊन आमच्या आता समाजामध्ये आमदार खासदारपर्यंत कोणी गेले नाही, परंतु कुंभार समाजामध्ये आमदार खासदार अशा उच्च पदापर्यंत नेण्याचा आमचा उद्देश आहे. असं जे पुढं जातील शिक्षणामध्ये त्यांना सगळ्यांना प्रोत्साहन देण्याचं काम आम्ही करत आहोत. एवढंच माझं 2 शब्द सांगू इच्छितो. ಹೆಸರು ಸ್ಮರಣಾತ್ಮಕ ಸಮಾರಂಭಕ್ಕೆ ನಾನು ಎಕ್ಕಟ್ಟಿಂದ ಆಗಮಿಸಿದ್ದೇನೆ. ಇಲ್ಲಿ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಯಶಸ್ವಿ ಪಡೆದು ಮತ್ತು ಎಲ್ಲ ಮಕ್ಕಳಿಗೂ ಒಂದು ಸನ್ಮಾನವನ್ನು ಆಯೋಜಿಸಿಕೊಂಡಿದ್ದರು. ಈ ಸಂಘದಿಂದ ಮಕ್ಕಳು ಇನ್ನಷ್ಟು ಹೆಚ್ಚಿನ ಉನ್ನತ ಹುದ್ದೆಗಳನ್ನು ಹೋಗಬೇಕು ಮತ್ತು ಅವ್ರು ಇನ್ನೂ ಹೆಚ್ಚಿನ ಪರ್ಸೆಂಟೇಜನ್ನು ತೆಗಿಬೇಕು, ಒಳ್ಳೆ ರೀತಿ ಓದಬೇಕು, ಮಾಡಬೇಕು ಅನ್ನೋಂಥದ್ದು ಮಕ್ಕಳಿಗೆಲ್ಲ ಪ್ರೋತ್ಸಾಹವನ್ನು ನೀಡಿದರು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಸಮಾಜವನ್ನು ಒಗ್ಗೂಡಿಸುವಂಥ ಕೆಲಸವನ್ನು ಮಾಡಿದ್ರಿಗೆ. ಯಾಕಂದ್ರೆ ನಮ್ಮ ಸಮಾಜದವರು ಎಲ್ಲ ಕಡೆ ಹಲವಾರು ಭಾಗಗಳಲ್ಲಿ ಎಲ್ಲರೂ ಸೇರಿಬಿಟ್ಟು ಒಂದು ಒಳ್ಳೆ ರೀತಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಕುಂಬಾರ ಗುಂಡಿಯನ ಜಯಂತಿಯನ್ನು ಒಳ್ಳೆ ವಿಜೃಂಭಣೆಯಿಂದ ಆಚರಿಸಿದ್ವಿ. ತುಂಬ ಖುಷಿಯಾಯಿತು. ಸಕುಬಾಯಿ ರಾಜಶೇಖರ್. ಈ ಒಂದು ಪ್ರತಿ ವರ್ಷದ ಒಂದು ಪದ್ಧತಿಯಂತೆ ನಾವು ಚಿಕ್ಕೋಡಿ ತಾಲೂಕು ಕುಂಬಾರ ಸಮಾಜ ಅಭಿವೃದ್ಧಿ ಸಂಸ್ಥೆಯ ವತಿಯಿಂದ 2 ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಒಂದು ಸರ್ವಜ್ಞ ಜಯಂತಿ, ಮತ್ತೊಂದು ಕುಂಬಾರ ಗುಂಡಯ್ಯ ಜಯಂತಿ. ಸರ್ವಜ್ಞ ಜಯಂತಿಯ ಕಾಲಕ್ಕೆ ನಾವು ನಮ್ಮ ಸಮಾಜದಲ್ಲಿ ಆಗಲಿ ಇತರ ಸಮಾಜದಲ್ಲಿ ಆಗಲಿ ಒಂದು ಹೆಚ್ಚಿನ ಸಾಧನೆಯನ್ನು ಮಾಡಿರ್ತಕ್ಕಂಥ ಮತ್ತು ಸಮಾಜಕ್ಕೆ ಹೆಚ್ಚಿನ ಕೊಡುಗೆಯನ್ನು ನೀಡಿರ್ತಕ್ಕಂಥ ವ್ಯಕ್ತಿಗಳನ್ನ ಸರ್ವಜ್ಞಶ್ರೀ ಪ್ರಶಸ್ತಿಯನ್ನು ನೀಡುವುದರ ಮೂಲಕವಾಗಿ ಅವರನ್ನು ನಾವು ಗೌರವಿಸ್ತಕ್ಕಂಥ ಒಂದು ಸಮಾರಂಭವನ್ನು ಏರ್ಪಡಿಸ್ತಾ ಇದ್ದೇವೆ. 2ನೇದಾಗಿ ಇವತ್ತಿನ ದಿವಸ ಏರ್ಪಡಿಸಿರ್ತಕ್ಕಂಥ ಕುಂಬಾರ ಗುಂಡಯ್ಯ ಜಯಂತಿ, ಅದರ ಜೊತೆಗೆ ಈ ವರ್ಷದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಈ ಎರಡೂ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದಿರ್ತಕ್ಕಂಥ ನಮ್ಮ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ
ಒಂದು ಸತ್ಕಾರವನ್ನ ಪ್ರತಿಭಾ ಪುರಸ್ಕಾರವನ್ನ ಏರ್ಪಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತ ಇಲ್ಲೇ ನಡೆದಿದ್ದಾಗಿದೆ. ಈ ಒಂದು ಸಂದರ್ಭದಲ್ಲಿ ನಾವು ಕಾಯಕವೇ ಕೈಲಾಸ ಅನ್ನುವಂಥ ಒಂದು ಉಕ್ತಿಯೊಂದಿಗೆ ಶರಣ ಪರಂಪರೆಯ ಸಾರವನ್ನ ತಮ್ಮ ದಾಂಪತ್ಯದಲ್ಲಿ ಮೈಗೂಡಿಸಿರ್ತಕ್ಕಂಥ ಕೈಲಾಸಕ್ಕಿಂತ ಕಾಯಕವೇ ಶ್ರೇಷ್ಠ ಅನ್ನುವಂಥ ಒಂದು ಭಾವನೆಯನ್ನ ತಮ್ಮ ಬದುಕಿನದ್ದಕ್ಕೂ ಅವರು ಮೈಗೂಡಿಸಿಕೊಂಡಿರ್ತಕ್ಕಂಥ ಕುಂಬಾರ ಗುಂಡಯ್ಯ ಹಾಗೂ ಅವರ ಪುಣ್ಯ ಸ್ತ್ರೀ ಕೇತಳದೇವಿ ಇವರನ್ನು ಕೂಡ ನಾವು ಇವತ್ತು ಸ್ಮರಿಸಿಕೊಳ್ಳಬೇಕಾಗ್ತಾ ಇದೆ. ಪರಿಶ್ರಮ, ಭಕ್ತಿ ಇದು ಆ ಶರಣ ದಂಪತಿಗಳ ನಿಜವಾದಂತ ಒಂದು ಸಾಧನೆಯಾಗಿತ್ತು. ಅವರ ಒಂದು ಏನ ಸಾಧನೆ ಇತ್ತು ಆ ಸಾಧನೆಯನ್ನ ಮುಂದಿನ ಪರಂಪರೆಯವರಿಗೆ ನಾವು ಅದನ್ನ ಮುಂದುವರಿಸಿಕೊಡ್ಬೇಕಾಗಿದೆ. ಆ ನಿಮಿತ್ತವಾಗಿ ಈ ಕಾರ್ಯಕ್ರಮಗಳು ನಿಮಿತ್ತ ಮಾತ್ರವಾಗಿ ಇದ್ರೂ ಕೂಡ ಇವುಗಳ ಹಿನ್ನೆಲೆಯಾಗಿ ನಾವು ಸಮಾಜದಲ್ಲಿ ತಮ್ಮ ಒಂದು ಕಾಯಕದ ಮೂಲಕವಾಗಿ ವಿದ್ಯಾರ್ಜನೆ ಒಂದು ಕಾಯಕ, ಆ ವಿದ್ಯಾರ್ಜನೆ ಕಾಯಕ ಅನ್ನುವಂಥದ್ದು ಕೂಡ ಕೇವಲ ಕೆಲಸ ಮಾಡುವಂಥದ್ದು ಅಥವಾ ದುಡಿಯುವಂಥದ್ದು ಇನ್ನಿತರ ಯಾವುದೇ ಕೆಲಸ ಮಾಡುವಂಥದ್ದು ಅಷ್ಟೇ ಕಾಯಕ ಅಲ್ಲ. ವಿದ್ಯಾರ್ಥಿಗಳ ಕಾಯಕ ಅಂತಂದ್ರೆ ವಿದ್ಯಾರ್ಜನೆ ಮಾಡ್ತಕ್ಕಂಥದ್ದು. ಆ ವಿದ್ಯಾರ್ಜನೆಯನ್ನು ನಿಷ್ಠೆಯಿಂದ ಮತ್ತು ಅತ್ಯಂತ ಶ್ರದ್ಧೆಯಿಂದ ಮಾಡಿ ಇವತ್ತಿನ ದಿವಸ ಇಲ್ಲಿ ಮುಂದೆ ಪುರಸ್ಕಾರವನ್ನ ಪ್ರತಿಭಾ ಪುರಸ್ಕಾರವನ್ನು ಪಡೆಯತಕ್ಕಂಥ ಮಕ್ಕಳು ಎಂತೆಂಥ ಒಂದು ಸಾಧನೆಯನ್ನ ಮಾಡಿ ತಮ್ಮ ತಂದೆ ತಾಯಿಗಳಿಗಾಗ್ಲಿ, ನಮ್ಮ ಕುಂಬಾರ ಸಮಾಜಕ್ಕಾಗ್ಲಿ ಅಥವಾ ಇಡೀ ನಾಡಿಗಾಗ್ಲಿ, ಇಡೀ ಸಮಾಜಕ್ಕಾಗ್ಲಿ ಎಂತಹ ಒಂದು ತಮ್ಮ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾವು ಸ್ಮರಿಸೋದ್ರ ಒಂದು ನಿಮಿತ್ತವಾಗಿ ಈ ಒಂದು ಜಯಂತಿಯ ಅಂಗವಾಗಿ ನಾವು ಪುರಸ್ಕಾರವನ್ನ ಏರ್ಪಡಿಸ್ತಾ ಇದ್ದೇವೆ. ಆ ಒಂದು ಕಾರ್ಯಕ್ರಮದ ಮಧ್ಯದಲ್ಲಿ ಒಂದಿಷ್ಟು ನಾವು ನಮ್ಮ ಕುಂಬಾರ ಸಮಾಜದ ಕುರಿತಾಗಿ ಒಂದಿಷ್ಟ ನೆನಪುಗಳನ್ನು ನಾವು ಮಾಡಿಕೊಳ್ಳಬೇಕು. ಎಲ್ಲ ಒಂದು ಸಮಾಜದ ಜೊತೆಗೆ ನಮ್ಮ ಕುಂಬಾರ ಸಮಾಜ ಅದ, ಆದ್ರೆ ಎಲ್ಲ ಸಮಾಜದಂತೆ ನಮ್ಮ ಕುಂಬಾರ ಸಮಾಜ ಅಲ್ಲ. ಯಾಕಂತಂದ್ರೆ ಇದು ಅತ್ಯಂತ ಪ್ರಾಚೀನತೆಯನ್ನ ಹೊಂದಿರತಕ್ಕಂತ ಒಂದು ಕುಂಬಾರ ಸಮಾಜ. ಬಹುಶಃ ಈ ಭೂಮಿ ಮೇಲೆ ಒಂದು ಸಂಸ್ಕೃತಿಯನ್ನ, ಪ್ರಾಚೀನ ಸಂಸ್ಕೃತಿಯನ್ನ ಆರಂಭ ಮಾಡಿರ್ತಕ್ಕಂಥದ್ದೇ ನಮ್ಮ ಕುಂಬಾರ ಸಮಾಜ. ಕುಂಬಾರ ವೃತ್ತಿ, ಕುಂಬಾರ ಒಂದು ಕೆಲಸ ಅನ್ನುವಂಥದ್ದನ್ನ ನಾವು ಹೇಳ್ತಾ ಇದ್ದೇವೆ. ಯಾಕಂತಂದ್ರೆ ನಾವು ಅತ್ಯಂತ ಪ್ರಾಚೀನ ನಾಗರಿಕತೆಗಳಂತ ತಿಳ್ಕೊಂಡು ಹರಪ್ಪ ಮೊಹೆಂಜೋದಾರೋ ಅಂತ ನಾವು ತೆಗೆದುಕೊಳ್ತಾ ಇದ್ದೇವೆ. ಹರಪ್ಪ ಮೊಹೆಂಜೋದಾರೋ ಜಗತ್ತಿನ ಅತ್ಯಂತ ಪ್ರಾಚೀನ ನಾಗರಿಕತೆಯ ಒಂದು ಕುರುಹುಗಳು. ಅಲ್ಲಿ ಸಿಕ್ಕತಕ್ಕಂತ ಏನು ಅಂತಂದ್ರೆ ಹಂಚು, ಮಡಕೆ, ಕುಂಬಾರ ಮಾಡಿರ್ತಕ್ಕಂಥ ವಸ್ತುಗಳನ್ನೇ ಏನಾಗಿದಾವ ಅಂತಂದ್ರೆ ಆ ಒಂದು ಅವಶೇಷಗಳಾಗಿ ನಮಗ ಆ ನಾಗರಿಕತೆಗಳಲ್ಲಿ ಸಿಕ್ಕಿದಾವು. ಹೀಗಾಗಿ ಅಂದಿನಿಂದ ಹಿಡಿದುಕೊಂಡು ಇಂದಿನ ತನಕ ಕುಂಬಾರ ಸಮಾಜ ಅನ್ನುವಂಥದ್ದು ಇದೆ ಅನ್ನುವಂಥದ್ದು ವೇದ ಕಾಲದಲ್ಲಿ ಬರ್ತಾ ಇದೆ, ಪುರಾಣ ಕಾಲದಲ್ಲಿ ಬರ್ತಾ ಇದೆ. ಅನೇಕ ಕವಿಗಳ ಒಂದು ಕಾವ್ಯಗಳಲ್ಲಿ ಕೂಡ ಕುಂಬಾರರ ಉಲ್ಲೇಖ, ಕುಂಬಾರರ ಒಂದು ವೃತ್ತಿ, ಕುಂಬಾರ ಜನಾಂಗದ ಸ್ವಭಾವ, ಗುಣ, ಅವರ ಒಂದು ಶ್ರದ್ಧೆ, ನಿಷ್ಠೆ ಇವೆಲ್ಲವೂ ಏನಾಗಿದಾವ ಅಂತಂದ್ರೆ ಅಂದಿನಿಂದ ಹಿಡಿದುಕೊಂಡು ಇಂದಿನವರೆಗೆ ಅವು ವರ್ಣಿಸಲ್ಪಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಮ್ಮ ಬದುಕಿನ ಜನನದಿಂದ ಹಿಡಿದುಕೊಂಡು ಮುಪ್ಪಿನವರೆಗೆ, ಸಾವಿನವರೆಗೂ ಕೂಡ ಕುಂಬಾರರ ಒಂದು ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಬಾಲ್ಯದಲ್ಲಿ ಹುಟ್ಟಿದಾಗ ಏನ್ ನಾವು ಒಂದು ಕಾರ್ಯಕ್ರಮ ಮಾಡ್ತೇವೆ, ಅವಾಗ ಸೆಟವಿ ಪೂಜೆಯನ್ನು ಮಾಡಬೇಕಾಗಿತ್ತು ಅಂತ ಒಂದು ಚಟಿಕೆ ಅನ್ನುವಂಥದ್ದು ಬೇಕನ್ನ. ಕೊನೆಗೆ ಸಾವಿನ ತನಕ ಕೊನೆಗೆ ಒಂದು ಕೊಡ, ನೀರಿನ ಕೊಡವನ್ನ ಸುತ್ತ ಹಾಕಿಸಿ ಏನೋ ಒಂದು ಅಂತಿಮ ಸಂಸ್ಕಾರವನ್ನು ಮಾಡ್ತಾ ಇದ್ದಾರಲ್ಲ, ಅಲ್ಲಿಗೂ ಕೂಡ ಏನ್ ಬೇಕು ಅಂತಂದ್ರೆ ಕುಂಬಾರರ ಒಂದು ಕೊಡ ಬೇಕೇ ಬೇಕು. ಎಲ್ಲಿ ಹೋಗೋದಿಲ್ಲ. ರವಿವಾರ ದಿನ ಕಂಪಲ್ಸರಿ ಬೆಳಗ್ಗೆಯಿಂದ 6 ಗಂಟೆಗೆ ನನ್ನ ಕಾಯಕ ಪ್ರಾರಂಭ ಆಯಿತು ಅಂದ್ರೆ ಸಾಯಂಕಾಲ 6ರವರೆಗೆ ನಾನು ರವಿವಾರ ಒಂದಿನ ಮಠದಲ್ಲೇ ಇರುತ್ತೆ. ಹಾಗಾಗಿ ಕಾಯಕ ನಡೆದಿರೋದ್ರಿಂದ ನಾನು ಬೇಗ ಹೋಗ್ಬೇಕಾಗಿರೋದ್ರಿಂದ ನಾನು ಬೇಗ ಹೊರಡ್ತೀನಿ ಅಂತ ನಾನು ಅಷ್ಟೇ ಹೇಳಿದೆ. ಕಾರಣ ಇವತ್ತ ನಾ ಬರದೇ ಇರ್ತಕ್ಕಂತಹ ಪರಿಸ್ಥಿತಿಯಲ್ಲಿ ಸಹಿತ ಯಾವ ದೃಷ್ಟಿಕೋನವನ್ನು ಇಟ್ಕೊಂಡು ನಾನು ಬಂದೆ ಅಂದ್ರೆ ಕಲ್ಯಾಣದಲ್ಲಿ ಒಂದು ಐತಿಹಾಸಿಕ ಪರಂಪರೆಗೆ ಕ್ರಾಂತಿಯನ್ನ ಮಾಡಿರ್ತಕ್ಕಂತಹ ಕುಂಬಾರ ಗುಂಡಯ್ಯ ಶರಣರ ಜಯಂತಿ ಅಂದ ತಕ್ಷಣನೇ ನಾವು ಹುಡುಗರಿಗೆ ಹೇಳಿದೆ, ಒಂದು 10 ನಿಮಿಷ ಬಂದು ಹೋಗ್ತೀನಿ, ಆದ್ರೆ ನನ್ನನ್ನು ಬೇಗ ಬಿಡ್ರಿ,
ಕಾರಣ ಮಠದಲ್ಲಿ ಕಾಯಕ ಇರ್ತದೆ, ಕಾಯಕಕ್ಕೆ ಶಕ್ತಿ ಕೊಟ್ಟಂತವರು ಕುಂಬಾರ ಗುಂಡಯ್ಯನವರು ಅನ್ನುವಂಥದ್ದನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತದೆ. ಕಾಯಕ ಅಂದಾಗಲೆಲ್ಲ ಆ ಪುಣ್ಯ ಪುರುಷನ ಕುಂಬಾರ ಗುಂಡಯ್ಯ ಬೀದರ್ ಜಿಲ್ಲೆಯ ಭಾಲ್ಕಿಯ ಇಂದು ಅದು ಪ್ರಸ್ತುತ ತಾಲೂಕಿದೆ. ಆ ಭಾಲ್ಕಿಯಲ್ಲೇ ಅವರು ಜನ್ಮವನ್ನ ತಾಳುತ್ತಾರೆ. ಅಲ್ಲಿಂದ ಬಸವ ಕಲ್ಯಾಣ 33 ಅಥವಾ 35 ಕಿಲೋಮೀಟರ್ ಸಮೀಪದಲ್ಲಿ ಇರತಕ್ಕಂಥ ಒಂದು ಕಲ್ಯಾಣ. ಆ ಕಲ್ಯಾಣ ಎಷ್ಟು ಪ್ರಭಾವಿತ ಆಗಿತ್ತು ಅಂತಂದ್ರೆ ಅವತ್ತಿನ ಕಾಲದಲ್ಲಿ ನಾನಾ ದೇಶಗಳಿಂದ ಎಲ್ಲಾ ಶರಣರು ಕಲ್ಯಾಣ ಕರ್ಕೊಂಡು ಬರ್ತಿದ್ರು. ರಾಜ್ಯವನ್ನ ತೊರೆದು ಬಂದ್ರು, ಅವರ ಮನೆತನವನ್ನ ತೊರೆದು ಬಂದ್ರು, ಸಿರಿ ಸಂಪತ್ತನ್ನ ಎಲ್ಲವನ್ನ ತೊರೆದು ಬಂದು ಕಲ್ಯಾಣದಲ್ಲಿ ಪ್ರತಿನಿತ್ಯ ಕಾಯಕ ಮಾಡ್ತಿದ್ರು. ಅದರಲ್ಲಿ ವಿಶೇಷ ಕುಂಬಾರ ಗುಂಡಯ್ಯನವರ ಕಾಯಕ ಹೇಗಿತ್ತು ಅಂತಂದ್ರೆ ತಮಗೆ ಗೊತ್ತಿರ್ಲಿ, ಎಲ್ಲರ ಕಾಯಕವನ್ನ ನೋಡೋದಕ್ಕಾಗಿ ಬಸವಣ್ಣನವರು ಬರ್ತಿದ್ರು. ಆದರೆ ಕುಂಬಾರ ಗುಂಡಯ್ಯನವರ ಕಾಯಕವನ್ನ ನೋಡೋದಕ್ಕೆ ಸಾಕ್ಷಾತ್ ಭಗವಂತನೇ ಧರೆಗಿಳಿದು ಬಂದಿದ್ದ ಅಂತಕ್ಕಂಥ ಸತ್ಯದ ಅವಲೋಕನೆಯನ್ನು ನಾವು ಮಾಡ್ಕೊಳ್ಬೇಕಾಗ್ತದೆ. ಎಷ್ಟರ ಮಟ್ಟಿಗೆ ಕುಂಬಾರ ಗುಂಡಯ್ಯನವರು ಕಾಯಕದಲ್ಲಿ ನಿಷ್ಠರಾಗಿರ್ತಿದ್ರು, ಎಷ್ಟರ ಮಟ್ಟಿಗೆ ಕಾಯಕದಲ್ಲಿ ತಲ್ಲೀನರಾಗಿ ಉಳಿತಾ ಇದ್ರು ಅಂತಂದ್ರೆ ಅವರು ಪ್ರತಿನಿತ್ಯ ಆಗ್ಲೇ ಪ್ರಾಸ್ತಾವಿಕ ಮಾತುಗಳಲ್ಲಿ ಹೇಳಿದ್ರು, ಪ್ರಾಚೀನ ಕಾಲದಿಂದಲೂ ಕುಂಬಾರ ಸಮಾಜ ಇದೆ ಅಂತ ನಾವು ಸತ್ಯವಾಗ್ಲೂ ಒಪ್ಕೊಳ್ಬೇಕಾಗ್ತದೆ. ಇವತ್ತು ನಾವೆಲ್ಲ ಪಾತ್ರಗಳನ್ನ ಬಳಸ್ತೇವೆ, ಇವತ್ತು ಎಲ್ಲ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ, ನಾವೆಲ್ಲ 5G ಕಾಲದಲ್ಲಿ ಇದ್ದೇವೆ, ಇನ್ 10G ಕಾಲಕ್ಕೂ ಸಹಿತ ನಾವು ಹೋಗ್ತೇವೆ ಅಂತ ಸೈಂಟಿಫಿಕ್ ನವರು ಹೇಳ್ತಾ ಇದ್ದಾರೆ. ನಾ ಹೇಳೋದಕ್ಕೂ ಮುಂಚೆ ಒಂದ್ ಮಾತನ್ನ ಹೇಳ್ತೇನೆ. ಇವತ್ತೇನು ಇಲ್ಲ ವಸ್ತುಗಳು ಬಂದಿದ್ದಾವೆ, ಈ ಎಲ್ಲ ವಸ್ತುಗಳನ್ನ ಮೊದಲ ನಮಗ್ ಕೊಟ್ಟವರು ಯಾರು ಅಂದ್ರೆ ಅದು ಕುಂಬಾರ ಸಮಾಜದ ಬಾಂಧವರು ಅಂತಕ್ಕಂಥದ್ದನ್ನ ನಾವು ನೆನಪಿಟ್ಟುಕೊಳ್ಬೇಕಾಗ್ತದೆ. ಹಾಗಾಗಿ 900 ವರ್ಷದ ಹಿಂದೆ ಭಾಲ್ಕಿಯ ಪಟ್ಟಣದಲ್ಲಿ ಒಂದು ದೊಡ್ಡದಾದಂತಹ ಒಂದು ಪ್ರದೇಶ, ಆ ಪ್ರದೇಶದಲ್ಲಿ ಇವತ್ತಿಗೂ ಸಹಿತ ಅಲ್ಲೊಂದು ಏನಂತೀರಿ ನೀವು ರಾಜನ ಆಸ್ಥಾನ ಇದೆ. ಆ ರಾಜ್ಯನ ಆಸ್ಥಾನದಲ್ಲಿ ಕುಂಬಾರ ಗುಂಡಯ್ಯನವರು ವಾಸಿಸ್ತಿದ್ರು ಅಂತಕ್ಕಂಥದ್ದು ಅಲ್ಲಿರ್ತಕ್ಕಂಥದ್ದು. ಕರೆ ನಾನು ನಿಜ ಭಾಲ್ಕಿಯಲ್ಲೇ ನಾನು 2 ವರ್ಷ ನಾನು ಫಸ್ಟ್ PU ಸೆಕೆಂಡ್ PU ಅಲ್ಲೇ ಮುಗಿದಿದೆ. ಆ ಭಾಲ್ಕಿಯಲ್ಲಿ ನಾ ಇರ್ಬೇಕಾದ್ರೆ ನಮ್ಮ ಅಜ್ಜವ್ರು ಹೇಳ್ತಾ ಇರ್ತಿದ್ರು, ಅನೇಕ ಅವರ ಚರಿತ್ರೆಗಳನ್ನ ನಾವು ಕೇಳ್ತಾ ಇದ್ವಿ. ಕುಂಬಾರ ಗುಂಡಯ್ಯನವರು ಒಂದು ದಿನ ಕಾಯಕ ಮಾಡ್ತಾ ಇದ್ರಂತೆ, ಭಕ್ತಿ ಪರವಶರಾಗಿ ಮಣ್ಣನ್ನ ಹದ ಮಾಡ್ತಾ ಇದ್ರಂತೆ, ಮಣ್ಣು ತೊಳಿತಾ ಇದ್ರಂತೆ. ಅವರ ಮಣ್ಣನ್ನ ತೊಳೆಯೋದು ನೋಡಿ ಸಾಕ್ಷಾತ್ ಶಿವ ಕೈಲಾಸದೊಳಗೆ ತಕ್ಕುತ್ತೈ ಅಂತ ಕುಣಿತಿದ್ದ. ಯಾರು? ಶಿವ. ನಾವೆಲ್ಲ ಮನುಷ್ಯರು ಕುಣಿತೇವೆ, ಆದ್ರೆ ಕುಂಬಾರ ಗುಂಡಯ್ಯ ತನ್ನ ಕಾಯಕದಲ್ಲಿ ತಲ್ಲೀನಾಗಿ ಮಣ್ಣನ್ನ ಹದ ಮಾಡಬೇಕು ಅಂತ ತುಳಿಬೇಕು ಅಂತಂದ್ರ ಕುಂಬಾರ ಗುಂಡಯ್ಯ ಮಣ್ಣು ಹದ ಮಾಡೋದನ್ನ ನೋಡಿ ಸಾಕ್ಷಾತ್ ಶಿವ ಕೈಲಾಸದೊಳಗೆ ಕುಣಿತಿದ್ನಂತ. ಒಂದು ದಿನ ಶರಣನ ನಾವು ಹೋಗಿ ಭೇಟಿಯಾಗಿ ಬರ್ಬೇಕು ಅಂತ ಹೇಳಿ ಸಾಕ್ಷಾತ್ ಪರಶಿವನೇ ಭೂಮಿಗೆ ಧರೆಗಿಳಿದು ಬಂದು ಕುಂಬಾರ ಗುಂಡಯ್ಯನವರನ್ನ ಕೇಳುತ್ತಾನಂತೆ, ಶರಣ ನಿನ್ನ ಕಾಯಕವನ್ನು ಮೆಚ್ಚಿ, ನಿನ್ನ ಕಾಯಕದ ನಿಷ್ಠೆಯನ್ನು ಮೆಚ್ಚಿ ನಿನ್ನನ್ನ ಕೈಲಾಸಕ್ಕೆ ಕರ್ಕೊಂಡು ಹೋಗ್ಬೇಕಂತ ನಾನು ಬಂದೀನಿ. ಏ ಗುಂಡಯ್ಯ ನಡಿ ಕೈಲಾಸಕ್ಕೆ ಹೋಗುನು ಅಂದ. ಯಾರು? ಶಿವ. ನೀವು ಶಿವ ಕರೆದ್ರೆ ಇಲ್ಲೇ ಇರ್ತೀರೋ ಹೋಗಿರೋ? ಎಷ್ಟು ಜನ ಹೋಗೋದ್ರ ಕೈ ಎತ್ತರೋಣ? ಅಜರ ಎಲ್ಲಿ ಹೋಗ್ಬೇಕ್ರಿ ಏನೋ ಸಂಸಾರ ಬಿಟ್ಟು. ಖರೆ ಪಟ್ಟ ನಾನು ದೇವರು ಬಂದ ಅಂದ್ರೆ ನಾವೆಲ್ಲ ದೇವರ ಕೈಯನ್ನು ಅಪ್ಕೊಳ್ಳುತ್ತೇವೆ, ದೇವರು ಹೇಳಿದ ಕಾರ್ಯವನ್ನು ಮಾಡ್ತೇವೆ. ಆದರೆ ಕುಂಬಾರ ಗುಂಡಯ್ಯ ಶರಣನ ಕಾಯಕದ ವೈಶಿಷ್ಟ್ಯ ಎಷ್ಟು ಅಭೂತಪೂರ್ವವಾಗಿತ್ತು, ಎಷ್ಟು ವಿಶೇಷ ಮತ್ತು ವಿಭಿನ್ನವಾಗಿತ್ತು ಅಂದ್ರೆ ಆ ಶಿವ ಕೇಳ್ತಾನಂತೆ, ಏ ಗುಂಡಯ್ಯ ನಡಿ, ನಿನ್ನ ಕಾಯಕವನ್ನು ಮೆಚ್ಚಿ, ನಿನ್ನ ಕಾಯಕದ ನಿಷ್ಠೆಯನ್ನು ಮೆಚ್ಚಿ ನಿನ್ನನ್ನ ಕೈಲಾಸಕ್ಕೆ ಕರ್ಕೊಂಡು ಹೋಗ್ಬೇಕಂತ ಬಂದೀನಿ, ನಡಿ ಕೈಲಾಸಕ್ಕೆ ಹೋಗೋಣ ಅಂತ ಸಾಕ್ಷಾತ್ ಶಿವನೇ ಕುಂಬಾರ ಗುಂಡಯ್ಯನಿಗೆ ಹೇಳಿದಾಗ ಶರಣ ಹೇಳ್ತಾನ ಕುಂಬಾರ ಗುಂಡಯ್ಯ, ಏ ಹುಚ್ಚ, ಏ ಶಿವ, ನಿನ್ನ ಕೈಲಾಸಕ್ಕೆ ಬಂದ ನಾ ಏನ್ ಮಾಡೋ ಯಪ್ಪ, ನಿನ್ನ ಕೈಲಾಸಕ್ಕೆ ಬಂದೆ ಅಂದ್ರೆ ನನ್ನ ಕಾಯಕ ಮಾಡಿ ಹೋಗುತ್ತ, ನನಗ ಕಾಯಕ ಮುಖ್ಯನೇ ಹೊರತಾಗಿ ಕೈಲಾಸ ಮುಖ್ಯ ಅಲ್ಲ ಅನ್ನುವಂತ ಮಾತನ್ನ ಶಿವನೇ ಹೇಳ್ತಾನೆ ಕುಂಬಾರ ಗುಂಡಯ್ಯ. ಅಂತಂದ್ರೆ ಕಾಯಕದ ಮೇಲೆ ಎಷ್ಟು ನಿಷ್ಠೆಯನ್ನು ಶರಣರು ಇಟ್ಟಿರಬೇಕು ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಮ್ಮ ಶರಣ ಸಿದ್ಧಾಂತದಲ್ಲಿ ಒಂದು ಮಾತಿದೆ, ಕಾಯಕದಲ್ಲಿ ನಿರತನಾದಳೆ ಗುರು ದರ್ಶನವಾದಳು ಮರೆಯಬೇಕು, ಲಿಂಗ ಪೂಜೆಯಾದಳು ಮರೆಯಬೇಕು, ಜಂಗಮ ಮುಂದೆ ಬಂದು ನಿಂತು ಹಂಗನ್ನರಿಯದರೂ ಮರೆಯಬೇಕು ಅನ್ನುವಂಥದ್ದು
ನಮ್ಮ ಶರಣರ ತತ್ವ ಸಿದ್ಧಾಂತ. ಅಷ್ಟೊಂದು ಅವರು ಕಾಯಕಕ್ಕೆ ಮಹತ್ವವನ್ನು ಕೊಟ್ಟಿದ್ರು, ಕಾಯಕಕ್ಕೆ ಸಂಪೂರ್ಣವಾದಂತ ತಮ್ಮ ಬದುಕನ್ನು ಅವರು ಅರ್ಪಣೆ ಮಾಡಿಕೊಂಡಿದ್ರು. ನಾವು ನೀವೆಲ್ಲ ದುಡಿತವೆ, ಆದ್ರೆ ಈಗ ಅವರು ದುಡಿತಾ ಇರ್ಲಿಲ್ಲ. ನಾವೆಲ್ಲ ಹೆಂಗ ಗಳಿಸಿಡಾಕತ್ತೀವಿ ಅಂತಂದ್ರ ನನಗೂ ಆಗ್ಬೇಕು, ನನ್ನ ಮಕ್ಕಳಿಗೆ ಆಗ್ಬೇಕು, ಮುಂದೆ ಮೊಮ್ಮಕ್ಕಳಿಗೆ ಆಗ್ಬೇಕು, ಮುಂದೆ ಮರಿ ಮೊಮ್ಮಕ್ಕಳಿಗೂ ಉಳಿಯಬೇಕು ಅನ್ನೋಷ್ಟರ ಮಟ್ಟಿಗೆ ನಾವು ಗಳಿಸಾಕತ್ತೀವಿ. ಕಲ್ಯಾಣದ ಶರಣರು ಅವರು ತಮಗಾಗಿ ಗಳಿಸಲಿಲ್ಲ, ತಮಗಾಗಿ ಕಾಯಕವನ್ನ ಮಾಡಲಿಲ್ಲ. ಯಾವುದಕ್ಕಾಗಿ ಕಾಯಕವನ್ನ ಕಲ್ಯಾಣದಲ್ಲಿ ಮಾಡಿದ್ರು ಅಂತಂದ್ರ ಮನುಕುಲದ ಒಳಿತಿಗಾಗಿ ಕಲ್ಯಾಣದಲ್ಲಿ ಕಾಯಕವನ್ನ ಮಾಡಿದ್ರು ಹೊರತಾಗಿ ಅವರ ಒಳಿತಗಾಗಿ ಅಲ್ಲ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಎಷ್ಟರ ಮಟ್ಟಿಗೆ ಕಾಯಕದ ಪರಿಕಲ್ಪನೆ ಬಸವ ಕಲ್ಯಾಣದಲ್ಲಿ ನಿರ್ಮಾಣ ಆಗಿತ್ತು ಅಂತಂದ್ರೆ ಸುಮ್ಮನೆ ಒಂದು ಉದಾಹರಣೆಯನ್ನು ಕೊನೆಗೆ ನಾನು ಮುಗಿಸ್ಬಿಡ್ತೇನೆ. ಇದೆಲ್ಲ ಕುಂಬಾರ ಗುಂಡಯ್ಯನವರ ಸರ್ಕಿಟ್ ಇದೆ, ಅವ್ರದೇ ಆದಂತ ಒಂದು ಪರಂಪರೆ ಇತ್ತು ಕಲ್ಯಾಣದಲ್ಲಿ. ಹೆಂಗ ಕಾಯಕದ ಒಂದು ತತ್ವ ಆ ಕಲ್ಯಾಣದಲ್ಲಿ ಪ್ರತಿನಿತ್ಯ ರಾಗರಾಜಿಸ್ತಾ ಇತ್ತು ಅಂತಂದ್ರೆ, ಒಂದು ದಿನ 5ಕ್ಕೆ ಲೆಕ್ಕಮ್ಮ ಮತ್ತು 5ಕ್ಕೆ ಮಾರಮ್ಮರ ಉದಾಹರಣೆಯನ್ನು ನೀವು ಕೇಳಿರ್ಬೋದು. ಕಲ್ಯಾಣದಲ್ಲಿ ಒಂದು ದಿನ ಅಂಗಳದೊಳಗೆ ಬಸವನ್ನ ನೋಡ್ಬೇಕು ಇವರ ನಿಷ್ಠೆ ಏನಂತೇಳಿ ಬಹಳ ಅಕ್ಕಿಯನ್ನು ಚೆಲ್ಲಿಬಿಟ್ಟಿದ್ದ. ನೋಡ್ಬೇಕು ಅಂತ ಬಹಳ ಅಕ್ಕಿಯನ್ನು ಚೆಲ್ಲಿದ್ದ. ಮಾರಯ್ಯನವರಿಗೆ ಆಸೆ ಹೊಟ್ಟು ಬಿಡುದು, ನಾ ಬರೇ ಒಂದೇ ದಿನದ ಅಕ್ಕಿ ಹಾಕಿ ಆರಿಸ್ಕೊಂಡು ಹೋಗ್ತೀನಿ, ಇಷ್ಟ ಅಕ್ಕಿ ಚೆಲ್ಲಾನ ಬಸವಣ್ಣ, ಇವತ್ತ ನಾಳೆ ನಾಡಿದ್ದು ಆರಿಸಿಕೊಂಡು ಹೋಗ್ಬಿಟ್ರಾಯ್ತು, ಇವತ್ತು ಒಂದು ದಿನ ಇದನ್ನ 3 ದಿನ ನಮ್ಮ ಜೀವನ ನಡೀತದೆ ಅಂತ ಹೇಳಿ ಆಸೆಗೆ ಬಿದ್ದು ಒಂದು ದಿನದ ಅಕ್ಕಿಯನ್ನು ಆಯ್ಕೊಂಡು ಹೋಗ್ತಕ್ಕಂಥ ಪ್ರತಿದಿನದ ಶರಣರು 3-4 ದಿನದ ಅಕ್ಕಿಯನ್ನು ಆಯ್ಕೊಂಡು ಹೋದ್ರು. ಕಲ್ಯಾಣ ಹೋದ್ರು, ಹೋಗಿ ನಿಂತಿದ್ಲು ಮಾರಮ್ಮ ಎದುರಿಗೆ. ಕೇಳ್ತಾಳೆ, ಶರಣರೇ ಏನು ಚೀಲ ದೊಡ್ಡದಿದೆ ಇಲ್ಲ ಅಂತಂದಾಗ ಹಾಗೆ ಹೇಳ್ತಾನ ಮಾರಯ್ಯ, ಏನಿಲ್ಲ, ಇವತ್ತು ಕಲ್ಯಾಣದೊಳಗ ಅಕ್ಕಿ ಬಹಳ ಚೆಲ್ಲಿ ಬಿಟ್ಟಿದ್ರು, ಅದಕ್ಕ ನಾಳೆ ನಾಡಿದ್ದು ಆಗುತ್ತದೆ ಅಂತ ಹೇಳಿ ಅಕ್ಕಿಯನ್ನ ಜಾಸ್ತಿ ಆಯ್ಕೊಂಡು ಬಂದೀನಿ ಅಂತಂದಾಗ ಮಡದಿ ಹೇಳ್ತಾಳೆ, ರೇ ಈ ಸಕ್ಕೆ ಆಸೆ ನಮಗೆ ಕೈಯ. ಶರಣರ ತತ್ವ ಸಿದ್ಧಾಂತ ಹೇಗಿತ್ತು ನೋಡ್ರಿ, ಈ ಸಕ್ಕೆ ಆಸೆ ನಮಗೆ ಕೈಯ. ಆಸೆ ಎಂಬುದು ಅರಸನಿಗಲ್ಲದೆ ಶಿವಭಕ್ತರಿಗುಂಟೇನಯ್ಯ, ರೋಷ ಎಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೇನಯ್ಯ. ಈ ಸಕ್ಕೆ ಆಸೆ ನಮಗೆ ಕೈಯ, ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಅಂತ ಹೇಳಿ ಮಡದಿ ಹೇಳ್ತಾಳೆ, ರೀ ಇದು ನಮಗ ಸಲ್ಲೋದಲ್ಲ, ನಮ್ಮ ಒಂದು ದಿನದ ಕಾಯಕ, ಒಂದು ದಿನಕ್ಕೆ ನಮಗೆ ಉಣ್ಣುವಂತ ಪ್ರಸಾದಕ್ಕೆ ಅಕ್ಕಿ ಸಿಕ್ಕಿಬಿಟ್ರೆ ಸಾಕು, ಈ ಅಕ್ಕಿ ನಮಗ ಬೇಡ, ಮತ್ತೆ ಹೋಗಿ ಕಲ್ಯಾಣದ ಬೀದಿ ಒಳಗವನ್ನ ಹಾಕಿ ಬರೀ ನಮಗ ಸಲ್ಲೋದಿಲ್ಲ, ನಮಗ ಕಾಯಕದಿಂದ ಬಂದಿರತಕ್ಕಂತ ಅಕ್ಕಿನೇ ಶ್ರೇಷ್ಠನೇ ಹೊರತಾಗಿ ಬಿದ್ದಿರ್ತಕ್ಕಂಥ ಅಕ್ಕಿ ನಮಗ ಶ್ರೇಷ್ಠ ಅಲ್ಲ, ಕಾಯಕವನ್ನ ಮಾಡೇ ನಾವು ಪ್ರಸಾದವನ್ನು ಮಾಡಬೇಕು ಅಂತ ಹೇಳಿ ಮಡದಿಯೂ ಸಹಿತ ಗಂಡನಿಗೆ ಹೇಳ್ತಾಳೆ. ನಾವೆಲ್ಲ ಕಲ್ಯಾಣದ ನಡೆದಿರ್ತಕ್ಕಂಥ ಶರಣರ ವಿಚಾರವನ್ನು ಕೇಳ್ಬಿಟ್ರೆ ಬರೀ ನಿಮ್ಮ ಮನೆಗೆ ಒಂದು ಕೈ ಪಲ್ಯ ಸೂಡು ತರುವ ಜಾಗ ಆದಾಗ ಅರ್ಧ ತಂದ್ಬಿಟ್ರೆ ನಿಮ್ದು ರಂಬಾರ ನೋಡ್ಬೇಕು ಮನ್ಯಾಗ ಹೋಗ್ತಾರೆ ಬಾಳೆ. ಹಾಗಾಗಿ ನಾವು ಇವತ್ತಲ್ಲ ಇನ್ನೊಂದು ವಾರದ ತರಬೇಕು ಅಂತ ವಿಚಾರ ಮಾಡ್ತಾರೆ. ಕಲ್ಯಾಣದ ಶರಣರು ಇವತ್ತಿನ ಜೀವನ ನಡೆದ್ರೆ ಸಾಕು.